ಇನ್ನು ಬೆಂಗಳೂರಿನಲ್ಲಿ 3 ದಿನಗಳ ಹಿಂದೆ ರೌಡಿ ಶೀಟರ್ ಬಿಕ್ಲಾ ಶಿವ ಕೊಲೆ ಪ್ರಕರಣ. ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಭೈರತಿ ಬಸವರಾಜ್ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಯಾಕೆಂದ್ರೆ ಪೊಲೀಸರು ಅವರಿಗೆ ಈಗಾಗಲೇ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಭೈರತಿ ಬಸವರಾಜ್ಗೆ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. 2 ದಿನಗಳ ಒಳಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ ಕೊಟ್ಟಿದ್ದಾರೆ. ಯಾಕೆಂದರೆ ಈ ಪ್ರಕರಣದಲ್ಲಿ 5ನೇ ಆರೋಪಿ ಬಸವರಾಜ್ ಅವರು ಭೈರತಿಯಲ್ಲಿರುವಂತಹ ಅವರ ನಿವಾಸಕ್ಕೆ ತೆರಳಿ ನೋಟಿಸ್ ನೀಡಿದ್ದಾರೆ ಪೊಲೀಸರು, ಪುಲಕೇಶಿ ನಗರ ಪೊಲೀಸರು. ಕೊಲೆ ಕೇಸಲ್ಲಿ 5ನೇ ಆರೋಪಿ, ಹಾಗಾಗಿ ವಿಚಾರಣೆಗೆ ಹಾಜರಾಗಿ ಅಂತ ಭೈರತಿ ಬಸವರಾಜ್ಗೆ ನೋಟಿಸನ್ನು ಕೊಟ್ಟಿದ್ದಾರೆ. ಅವರು ತನಿಖೆಗೆ ಸಹಕಾರ ಕೊಡಬೇಕಾಗುತ್ತೆ. ವಿಚಾರಣೆಗೆ ಪುಲಕೇಶಿ ನಗರ ಪೊಲೀಸ್ ಸ್ಟೇಷನ್ಗೆ ಇವರು ಹಾಜರಾಗಬೇಕಾಗುತ್ತೆ. ಮೊನ್ನೆನೇ ಅವ್ರು ಹೇಳಿದರು ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತೆಲ್ಲ. ಆದರೆ ಈ ಆರೋಪಿಗಳಿದಾರಲ್ಲ, ಆರೋಪಿಗಳ ಜೊತೆ ಅವ್ರನ್ನ ಫೋಟೋ ವಿಡಿಯೋ ಎಲ್ಲ ತುಂಬ ವೈರಲ್ ಆಯಿತು. ವೈರಲ್ ಆದಮೇಲೆ ಪೊಲೀಸರು ಈಗ ನೋಟಿಸ್ ಕೊಟ್ಟಿದ್ದಾರೆ ನೋಟಿಸನ್ನು. ಅವರು ವಿಚಾರಣೆಗೆ ಈಗ ಹಾಜರಾಗಬೇಕಿದೆ. ಇನ್ನು ಈ ಬಿಕ್ಲಾ ಶಿವ ಕೊಲೆ ಪ್ರಕರಣದಲ್ಲಿ ಕೊಲೆಗೆ ಬಳಸಿದ್ದ ಲಾಂಗು ಮಚ್ಚು ಅದನ್ನು ಎಲ್ಲಿಟ್ಟಿದ್ದೀವಿ ಏನು ಎತ್ತ ಅಂತ ಈಗ ಆರೋಪಿಗಳು ಪೊಲೀಸರಿಗೆ ತಿಳಿಸಿದಾರಂತೆ. ಹತ್ಯೆಗೆ ಬಳಸಿದ್ದ ಮಚ್ಚು ಲಾಂಗನ್ನು ಬಿಸಾಕಿದಾರಂತೆ. ಅವಲಹಳ್ಳಿ ಕೆರೆಯ ಬಳಿ ಮಚ್ಚನ್ನು ಬಿಸಾಕಿದ್ದಾಗಿ ಅವರು ತಪ್ಪೊಪ್ಪಿಕೊಂಡಿದ್ದಾರೆ. A1 ಆರೋಪಿ ಜಗ್ಗ, ಆತ ಇನ್ನೂ ಸಿಕ್ಕಿಲ್ಲ. ಆ ಜಗ್ಗನ ಸಹಚರರು ಪೊಲೀಸರ ಬಳಿ ತಪ್ಪೊಪ್ಪಿಕೊಂಡಿದ್ದಾರೆ. ಇವತ್ತು ಈಗ ಕೊಲೆ ಆರೋಪಿಗಳನ್ನು ಕರೆದೊಯ್ದು ಸ್ಥಳ ಮಹಜರು ಮಾಡ್ತಾರೆ. ಎಲ್ಲಿ ಕೊಲೆ ಆಯಿತು ಆ ಜಾಗದ ಸ್ಥಳ ಮಹಜರು ಮಾಡ್ತಾರೆ. ಪೊಲೀಸರಿಂದ ಬಂಧಿತ 5 ಆರೋಪಿಗಳ ತೀವ್ರ ವಿಚಾರಣೆ ಆಗ್ತಾ ಇದೆ. ಆದರೆ ಸದ್ಯಕ್ಕೆ ತಲೆಮರೆಸ್ಕೊಂಡಿರೋದು A1 ಮೊದಲ ಆರೋಪಿ ಜಗ್ಗ. ಆ ಜಗ್ಗ ಅಲಿಯಾಸ್ ಜಗದೀಶ್, ಆತನನ್ನು ಈಗ ಪೊಲೀಸರು ಹುಡುಕ್ತಾ ಇದ್ದಾರೆ. ಆತ ತಲೆ ತಪ್ಪಿಸ್ಕೊಂಡಿದ್ದಾನೆ. ಉಳಿದಂತೆ 5 ಜನರನ್ನು ಅರೆಸ್ಟ್ ಮಾಡಿದರೆ ಪ್ರಕರಣದ 3ನೇ ಆರೋಪಿ ವಿಮಲ್ ಸೇರಿದಂತೆ. ಅವರ ವಿಚಾರಣೆ ಈಗ ತೀವ್ರವಾಗಿ ನಡೀತಾ ಇದ್ದಾಗ ಅವ್ರು ಬಾಯಿ ಬಿಟ್ಟಿರೋದು ಕೊಲೆ ಮಾಡಿ ಮಚ್ಚನ್ನು ನಾವು ಅವಲಹಳ್ಳಿ ಕೆರೆ ಹತ್ರ ಬಿಸಾಕಿದ್ದೀವಿ ಅಂತ. ಅದನ್ನು ಕೂಡ ಈಗ ರಿಕವರ್ ಮಾಡ್ಕೋಬೇಕು ಪೊಲೀಸರು. ಆ ಮಚ್ಚ ಸಿಗಬೇಕು. ಯಾಕೆಂದರೆ ಚಾರ್ಜ್ ಶೀಟಲ್ಲಿ ಅವೆಲ್ಲ ಮೆನ್ಷನ್ ಮಾಡಬೇಕಾಗತ್ತೆ. ಹಾಗಾಗಿ ಇವಾಗ ಪೊಲೀಸರು ತನಿಖೆಯನ್ನು ಒಂದು ಕಡೆ ಇವ್ರನ್ನ ವಿಚಾರಣೆ ಮುಂದುವರಿಸಿದ್ದಾರೆ, ಮತ್ತೊಂದು ಕಡೆ ಭೈರತಿ ಬಸವರಾಜ್ ಅವ್ರಿಗೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ. ಅವರು ಇವತ್ತು ನಾಳೆನಲ್ಲಿ ವಿಚಾರಣೆಗೆ ಹಾಜರಾಗಬೇಕಿದೆ. ಒಂದು ವೇಳೆ ಏನಾದರೂ ಆ ಆರೋಪಿಗಳೇ ಬಾಯಿ ಬಿಟ್ಟಿದ್ರೆ ಭೈರತಿ ಬಸವರಾಜ್ ಪಾತ್ರ ಇದೆ ಅಂತಂದ್ಬಿಟ್ಟು ಬೇರೆ ರೀತಿ ಇನ್ವೆಸ್ಟಿಗೇಷನ್ ಆಗುತ್ತೆ. ಇಲ್ಲ ಅಂತಂದರೆ ವಿಚಾರಣೆ ಮಾಡಿ ಬಿಡ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊಳ್ಳೋಣ. ನಾಗೇಶ್, ಈಗ ರೌಡಿ ಬಿಕ್ಲಾ ಕೊಲೆ ಪ್ರಕರಣದ ತನಿಖೆ ಯಾವ ಹಂತಕ್ಕೆ ಬಂದಿದೆ? ಭೈರತಿ ಬಸವರಾಜ್ ಯಾವತ್ತು ವಿಚಾರಣೆಗೆ ಹಾಜರಾಗ್ತಾರೆ? ಅವರ ಬಂಧನದ ಸಾಧ್ಯತೆ ಏನಾದರೂ ಇದೆಯಾ ಅಂತ? ಅರವಿಂದ್, ಈಗಾಗಲೇ ರೌಡಿ ಶೀಟರ್ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ ಪ್ರಕರಣದಲ್ಲಿ ಎಫ್ಐ ಆರೋಪಿಯಾಗಿರುವಂತಹ ಮಾಜಿ ಸಚಿವ ಭೈರತಿ ಬಸವರಾಜ್ ಅವರಿಗೆ ನಿನ್ನೆ 8 ಗಂಟೆ ಸುಮಾರಿಗೆ ಪುಲಕೇಶಿ ನಗರ ಇನ್ಸ್ಪೆಕ್ಟರ್ ಒಂದು ನೋಟಿಸನ್ನು ಕೊಟ್ಟಿರುವಂಥದ್ದು. 2 ದಿನಗಳ ಒಳಗಾಗಿ ನೀವು ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂಥ ಮಾಹಿತಿ ಆಧಾರ ಇರುವಂಥ ಒಂದು ನೋಟಿಸನ್ನು ಕೊಟ್ಟು ಈಗ ಬಂದಿರುವಂಥದ್ದು. ಇವತ್ತು ಬಹುತೇಕ ಭೈರತಿ ಬಸವರಾಜ್ ಅವರು ವಿಚಾರಣೆಗೆ ಹಾಜರಾಗ್ತಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇರುವಂಥದ್ದು. ಯಾಕಂದರೆ ಈ ಒಂದು ಪ್ರಕರಣದಲ್ಲಿ ಅವರು 5ನೇ ಆರೋಪಿ ಆಗಿತ್ತು. ಆ ಕಾರಣಕ್ಕಾಗಿ ನೋಟಿಸ್ ಕೊಟ್ಟಿದ್ದಾರೆ. ಇವತ್ತು ವಿಚಾರಣೆಗೆ ಪುಲಕೇಶಿ ನಗರ ಸ್ಟೇಷನ್ಗೆ ಬರುವ ಸಾಧ್ಯತೆ ಇದೆ 11 ಗಂಟೆ ನಂತರ ಅನ್ನುವಂಥ ಮಾಹಿತಿಗಳು ಕೂಡ ಈಗ ಸಿಗ್ತಿರುವಂಥದ್ದು. ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಭಾಳಷ್ಟು ತನಿಖೆ ನಡೆಯಲಿದೆ. ಆರೋಪಿಗಳು 5 ಜನರ ಅರೆಸ್ಟ್ ಮಾಡಿರುವಂಥ ಪುಲಕೇಶಿ ನಗರ ಪೊಲೀಸರು ಅವರನ್ನು ತೀವ್ರ ವಿಚಾರಣೆ ಒಳಪಡಿಸಿರುವಂಥದ್ದು. ಅದರ ಜೊತೆಗೆ ಈ ಒಂದು ಕೃತ್ಯಕ್ಕೆ ಬಳಸಿದಂಥ ಮಾರಕಾಸ್ತ್ರಗಳನ್ನು ಕೂಡ ಅವಲಹಳ್ಳಿ ಕೆರೆ ಬಳಿ ಎಸೆದಿದ್ದೇವೆ ಅನ್ನುವಂಥ ಮಾಹಿತಿಗಳನ್ನು ಆರೋಪಿಗಳು ಪೊಲೀಸರ ತನಿಖೆ ವೇಳೆ ಹೇಳಿರುವಂಥದ್ದು. ಆ ಕಾರಣಕ್ಕಾಗಿಯೇ ಇವತ್ತು ಬಂಧಿತ 5 ಜನ ಆರೋಪಿಗಳನ್ನು ಈಗಾಗಲೇ ಪೊಲೀಸರು ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ. ಆ ಆರೋಪಿಗಳನ್ನು ಕರೆದುಕೊಂಡು ಹೋಗಿ ಸ್ಪಾಟ್ ಮಾಜರ್ ಮಾಡಿ ಅಲ್ಲಿ ಎಸೆದಿರುವಂತಹ ಮಾರಕಾಸ್ತ್ರವನ್ನು ಸೀಜ್ ಮಾಡುವ ಕೆಲಸವನ್ನು ಪೊಲೀಸರು ಮಾಡ್ತಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇರುವಂಥದ್ದು. ಅದರ ಜೊತೆಗೆ ಮಾಜಿ ಸಚಿವ ಭೈರತಿ ಬಸವರಾಜ್ ಅವರು ಇವತ್ತು ವಿಚಾರಣೆಗೆ ಹಾಜರಾಗುವಂಥ ಸಂದರ್ಭದಲ್ಲಿ ಒಂದಷ್ಟು ದಾಖಲೆಗಳನ್ನು ಇಟ್ಟುಕೊಂಡು ಪೊಲೀಸರು ವಿಚಾರಣೆ ಮಾಡಲಿಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇರುವಂಥದ್ದು. ಯಾಕಂದರೆ ಆರೋಪಿಗಳು ಅವರ ತಾಯಿ ಆರೋಪವನ್ನು ಮಾಡಿ ಬಸವರಾಜ್ ಅವರ ಕುಮ್ಮಕ್ಕಿನಿಂದಲೇ ಈ ಒಂದು ಕೃತ್ಯ ನಡೆದಿದೆ ಅನ್ನುವಂಥ ಆರೋಪವನ್ನು ಮಾಡಿ FIR ಮಾಡಿದರು. ಆ ಕಾರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ದಾಖಲೆಗಳನ್ನು ಇಟ್ಕೊಂಡು
ಪೊಲೀಸರು ತನಿಖೆಯನ್ನು ಮಾಡ್ತಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇರುವಂಥದ್ದು. ಒಂದು ವೇಳೆ ಈ ಕೃತ್ಯದಲ್ಲಿ ಅವರ ಪಾತ್ರ ಇದೆ ಅನ್ನುವಂಥದ್ದು ತನಿಖೆ ವೇಳೆ ಕಂಡು ಬಂದರೆ ಬಹುತೇಕ ಅವರನ್ನು ವಶಕ್ಕೆ ಪಡೆಯುವ ಸಾಧ್ಯತೆಗಳು ಇದ್ದಾವೆ ಅನ್ನುವಂಥ ಮಾಹಿತಿಗಳು ಕೂಡ ಈಗ ಸದ್ಯಕ್ಕೆ ಗೊತ್ತಾಗ್ತಿರುವಂಥದ್ದು. ಅರವಿಂದ್. ರೈಟ್ ನಾಗೇಶ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.